ಕೆರೆದಿರೋ ಹಿಟ್ಟನ್ನು ಗಂಡಸ್ರು ಕೊಡಬಾರ್ದು ಅಂತ ಹೇಳೋರು ಮೊದಲೆಲ್ಲ. ಅದೇನಪ್ಪ ನಮ್ಮಮ್ಮ ಯಾರೂ ಕೊಡ್ತಿರ್ಲಿಲ್ಲ. ಹಂಗೆ ಲಾಸ್ಟ್ ಮುದ್ದೆನ ಅಮ್ಮನೇ ತಿನ್ನೋದು, ಅಣ್ಣಂಗೆ ಕೊಡ್ತಿರ್ಲಿಲ್ಲ. ಅದೇನಂತ ಗೊತ್ತಿರಲಿಲ್ಲ. ಆದರೆ ಇನ್ನೂ ತಿಳ್ಕೊಂಡಿಲ್ಲ ನೀನು. ಇದನ್ನು ಬಾಣಲಿನೂ ಅಷ್ಟೇ, ಪಾತ್ರೆಗಳಿರ್ತಾವಲ್ಲ ಅದು ಖಾಲಿ ಬಿಡಬಾರ್ದು, ಒಂದು ಚೂರಾರು ಹಾಕಬೇಕು ಆಯಿತಾ. ಇದನ್ನು ನಮಸ್ಕಾರ ಮಾಡ್ಕೋಬೇಕು ಅಂತ ಪದ್ಧತಿ ಮೊದಲಿಂದನೂ. ಮೊದಲೆಲ್ಲ ಕಾಲಲ್ಲಿ ಒತ್ತಿ ಇಟ್ಕೊಂಡು ಮುದ್ದೆ ಉಣ್ಸೋರು, ನಮಸ್ಕಾರ ಮಾಡ್ಕೋಬೇಕು. ನಾವು ಯಾವಾಗಲೂ ಹಂಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಮೊದಲಿಂದನೂ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಹೇಳ್ಕೊಟ್ಟಿರೋ ಅಭ್ಯಾಸಗಳು. ಇದೂ ನನ್ನ ಮುದ್ದೆ. ಸ್ವಲ್ಪ ಬಿಸಿ ತಣ್ಣಗಾದ್ರೆ ಈ ರೀತಿ ಬಂದ್ಬಿಡುತ್ತೆ. ನೋಡು ನೋಡು ಎಷ್ಟು ರಕ್ತ ಬಂದೈತೆ ನೋಡು. ಒಂದು ತೊಟ್ಟು ಬಂದಿಲ್ಲ, ಒಂದು ತೊಟ್ಟಿಲ್ವಾ ಅದು? ಹೆಂಗ್ ಮಾಡೋ ನೋಡಿ, ಇದು ರಕ್ತ ರಕ್ತ ನೀನೇ ಸುಳ್ಳೆ ಬಿಡ, ನಾನೇ ಮಾಡಿದಂತೆ. ಒಳ್ಳೆಯದೆಲ್ಲ ಹೊಡ್ಬಿಟ್ಟು ರಕ್ತ ಬರಂಗ್ ನನ್ಗೆ. ಓಪನ್ ಮಾಡಿ ಈಗ, ನಾಟಕ ಮಾಡ್ಬೇಡ. ನೋಡಿ ರಕ್ತ ಸೋರ್ತಾ ಇದೆ, ಒಂಚೂರಾರು ಅನುಕಂಪ ಇಲ್ಲ. ನೋಡು ನಾನ್ ಮಾಡಿಲ್ಲಮ್ಮ, ನೀನೇ ಮಾಡ್ಕೊಂಡಿರೋದು. ಇವತ್ತು ನಾನು ಏನ್ ಕೆಲಸ ಮಾಡಲ್ಲ, ನೀವೇ ಮಾಡು. ತಗೋ, ವಾಶ್ ಮಾಡು. ನನಗೆ ಗಾಯ ಮಾಡಿರೋದ್ರಿಂದ ನಾನು ಏನ್ ಕೆಲಸ ಕೊಡಲ್ಲ, ಹಿಂದೆ ಕೆಲಸ ಮಾಡು. ಬಿಡವ, ಏನಾಗಿಲ್ಲ. ಈ ಬಳೆಗಾಜಿಂದಂತೂ ಪ್ರೀತಿ ಯಾವುದೇ ಕಾರಣಕ್ಕೂ ಕಲೆ ಹೋಗಲ್ಲ. ಅದು ಗಾಜು ಅನ್ಸದ್ ನೋಡು. ಇಲ್ಲ, ರಕ್ತ ಬೀಜ ಇದು. ಗಾಜು ನೋಡು, ಗಾಜು ಹಿಂಗಿರುತ್ತೆ. ಪರವಾಗಿಲ್ಲ, ನೋಡಿ 11 ಗಂಟೆಲಿ ಹೋಗ್ತಾ ಇದೀವಿ. ಗೌಡ್ರ ಮೆಸ್ ಇದೆನಾ? ಸುಮಾರು ಜನ ಬಂದು ಇದು ಮಾಡಿದ್ದಾರೆ. ನಾಳೆ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಬಿಡು. 6 ಗಂಟೆಗೆ ಹೋಗೋದ, ಹಿಂಗೆ ಹೋಗೋದ? ಬೇಡ, ಹಿಂಗೆ ಹೋಗೋಣ. ನೋಡಿ ಅರಮನೆ ಮುಂದೆ ಹೋಗ್ತಾ ಇರೋದು. ಕುದುರೆ ಗಾಡಿ ನೋಡಿ ಪಾಪ, ಅವ್ರು ಇಷ್ಟೊತ್ತಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ಎಷ್ಟೊತ್ತಿಗೆ ರಾತ್ರಿ ಅಂತ ಅಲ್ಲ, ಎಷ್ಟೊತ್ತು ಹಾಡಿದ್ರು ರಾತ್ರಿ ಮಲ್ಕೊಂಡಿರ್ತೀನಿ. ಏನು ಜೀವನ ಗೊತ್ತಿಲ್ಲ. ಅದೆಲ್ಲ ನಾಳೆಯಿಂದ ಮತ್ತೆ ಫುಡ್ ಅಂತ ಸ್ಟಾರ್ಟ್ ಮಾಡೋದು. ಅಂದರೆ ನೈಟ್ ನಾನ್ ವೆಜ್ ಬೇಡ, ವೆಜ್ಜು ಇನ್ನು ಡಯಟಲ್ಲಿ ಅವನೇ. ಯಾಕಂದರೆ ಜಿಮ್ ಹೋಯ್ತವನಲ್ಲ, ಅದಕ್ಕೆ ರೈಸ್ ಬೇಡ ಅಂತ ಬರೀ ಮುದ್ದೆನೇ ಮಾಡ್ಕೊಡೋದು. ನಾನು ಹೋಗು, ಮತ್ತೆ ಮನೆಗೆ ಸಿಗ್ತೀನಿ. ಇವತ್ತು ಕಾಳು ಸಾರಿಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ. ಅದೇ ಇವತ್ತಿನ ಫುಡ್ ರೆಸಿಪಿ. ಲೈಟ್ಗಳೆಲ್ಲ ಇಷ್ಟೊತ್ತಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ 11:30 ಲೋ ಪ್ರೀತು ಅಲ್ಲಿ ಹೋಗ್ತಾ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಲೈಟ್ಗಳೆಲ್ಲ ಆಫ್ ಮಾಡಿಬಿಡ್ತಾರೆ. ಬೇಗ ನಡಿ. ಮೇಯ್ನ್ ರೋಡಲ್ಲಿ ಲೈಟ್ಗಳೇ ಇರಲ್ಲ, ಬೇಜಾರಂಗೆ ಹೋಗೋಕ್ಕೆ. ನಮ್ಮ ಮೆಡಿಕಲ್ಗೆ 12 ಕಿಲೋಮೀಟರ್ ಅಲ್ಲ ಪ್ರೀತು? ಸರ್ಕಲ್ಗಳು. ಸರ್ಕಲ್ ಅಂತ ಹೇಳಿದೆ, ಗನ್ ಹೌಸೆ. ನಡಿ, ನಡಿ. ಎಲ್ಲ ಸರ್ಕಲ್ಗಳನ್ನು ಸುತ್ತಾಕೊಂಡು ಹೋಗ್ತಾ ಇದೀವಿ. ನನಗೆ ಬಂದೆ ಅಷ್ಟರಲ್ಲಿ ನೀನು ಮಾತಾಡಿದೆ. ಈ ರೀತಿ ಸ್ಟ್ರೈಟ್ ಲೈಟ್ಗಳು 11 ಗಂಟೆ ಮೇಲೆ ಬೇಡದು. ಸಾರಿ, ಸ್ಟ್ರೀಟ್ ಲೈಟ್. ಸ್ಟ್ರೈಟ್ ಅನ್ಬಿಟ್ನಾ? ನಿಜ, ಸ್ಟ್ರೀಟ್ ಲೈಟ್. ಇಲ್ಲೆಲ್ಲ ಫ್ಲೈಓವರ್ ರೆಡಿ ಆಗ್ತಾ ಇದೆ. RMC ಮುಂಭಾಗದಲ್ಲಿ ರೋಡ್ ಇನ್ನೂ ಕರೆಕ್ಟಾಗಿಲ್ಲ, ಫುಲ್ಲು ಖರಾಬಾಗೈತೆ. ಇಷ್ಟದಲ್ಲಿ ಬರೋಕ್ಕೆ ಹಿಂಸೆನೇ ಇಲ್ಲ ನೋಡಿ. RMC ಒಂದು ಲೈಟ್ ಇಲ್ಲ, ಏನಿಲ್ಲ. ಹೊರಗಡೆ ಸ್ಟ್ರೀಟ್ ಲೈಟೇ ಇಲ್ಲ. ಇದ್ಯಾವುದೋ ಮೇಲ್ಗಡೆ ಕಾರ್ ಮಾತ್ರ ಹೋಟೆಲ್ ಒಂದು ಹಾಕೊಂಡು ಅಷ್ಟೇ. ಮುದ್ದೆಗೆ ಇಟ್ಟಿದ್ದೀನಿ. ನನಗೆ ನನ್ನ ಮಗನಿಗೆ, ನನ್ನ ಮಗಳು ಅವರಪ್ಪ ಇಬ್ಬರು ಮುದ್ದೆ ಮಾಡ್ಕೊಂಡು ತಿಂದವ್ರೆ.
ಕಾಳಿನ ಸಾರಿಗೆ. ಈಗ ನಾನು ನನ್ನ ಮಗ ಅಲ್ಲೋಪಿತ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲಗ್ಬಿಟ್ರೆ ಇಲ್ಲೇ ನಿದ್ದೆ. ಏನು ಪ್ರೀತ? ನೀನು ಮುದ್ದೆ ಯಾರಿಂದ ಕಲ್ತಿದ್ದು? ಅಮ್ಮ, ನಮ್ಮಮ್ಮ. ನನ್ನ ಅಡುಗೆನ ಅಮ್ಮನಿಂದನೇ ಕಲ್ತಿದ್ದು ಪ್ರೀತ. ನಮ್ಮ ಅಮ್ಮನ ಅಡುಗೆ ನನ್ನ ಅಡುಗೆ ಸೇಮ್ ಒಂದೇ ಥರ ಟೇಸ್ಟ್. ಅಮ್ಮನ ಕಡೆ ಸೈಡ್ ಹೋದರೆ ಈ ಕಡೆ ಸೈಡ್ ಹೋದರೆ ಈ ಕಡೆ ಟೇಸ್ಟ್ ಬೇರೆ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಟೇಸ್ಟ್. ಒಟ್ಟು ನಿನ್ನ ಟೇಸ್ಟ್ ಈ ಕಡೆ ನಾನು ಲತಕವರಿಂದನೂ ಅಡುಗೆ ಕಲಿತೆ. ಈ ಕಡೆದು ಲತಕಂದು, ಆ ಕಡೆ ನಮ್ಮಮ್ಮ. ಇವನಿಗೆ ಮುದ್ದೆ ಸ್ವಲ್ಪ ಬೇಕಂತೆ, ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ. ನೀನು ಹೊಗೆಲ್ಲ ಬರ್ಸಿದ್ಯೋ? ಹೊಗೆ ಬರೆಸ್ತಾ ಇದ್ದೀನಿ. ನಾನು ಪ್ಯಾಕೆಟ್ ತರಿಸಿದ್ದು ನೋಡಿ, ರಾಗಿ ತಂದಿಟ್ರು ನೋಡು, ರಾಗಿ ತಂದ್ರೂ ಕೂಡ ರಾಗಿ ಬಿಡಿಸಿಲ್ಲ. ತಂದೆ 1 ತಿಂಗಳ ಮೇಲೆ ಆಯಿತು ಅಂತೂ ಬಿಡಿಸಿಲ್ಲ. ಅದಕ್ಕೋಸ್ಕರ ಅದೊಂಚೂರು ಚೆನ್ನಾಗಿ ಬೇಯಿ. ಒಂದೇ ಒಂದು ಗೋಡಂಬಿ ದ್ರಾಕ್ಷಿ ಬರಲಿ ಅವ, ಬರಲ್ಲ. ಒಂದೇ ಒಂದು ಬರಲಿ. ನಿಂಗೆ ನನಗೆ ನಮ್ಮಮ್ಮ ಮಾಡೋ ಮುದ್ದೆ ಸಕ್ಕ ಪನಿಷ್ಮೆಂಟ್ ಕೊಡ್ತೀನಿ. ನಿಂಗೆ ಅಮ್ಮ ಮಾಡೋ ಮುದ್ದೆ, ಮಟನ್ ಸಾರು, ಚಾಪ್ಸ್ ಸೂಪರಾಗಿ ಮಾಡುತ್ತೆ. ಅದರಲ್ಲೂ ಮುದ್ದೆ ಹೇಳ್ತಾರೆ ಮಾತ್ರ ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ. ನೋಡಿ, ಇವ್ರು ತಿನ್ಬಿಟ್ಟು ನನಗೆ ಕೊಡೋದು. ಶಾರ್ಟ್ಸ್ ಅಂತ ಮಾಡಿದ್ರು. ಶಾರ್ಟ್ಸ್ಗೆ ಅಂತ ಮಾಡಿದೆ. ಸಾರು ಖಾರವಾಗಿದೆ. ಖಾರ ತೀರಾ ಖಾರ ಅಲ್ಲ, ಚೆನ್ನಾಗಿದೆ. ತಿನ್ನು, ಒಂದು ಮುದ್ದೆ ತಿನ್ನಿಸ್ತೀನಿ. ಇದು ಮುಂದೆನೆ ಮುದ್ದೆ. ನಾನು ನೋಡಿ ಬನ್ನಿ, ನಾನು ಇನ್ನೂ ಮುದ್ದೆನೇ ಕುಟ್ಕೊಂಡಿಲ್ಲ. ಇದು ಪ್ರೀತಿ ಮುದ್ದೆ. ಇಷ್ಟೊಂದು ಖಾರ ಐತೆ. ಮುಚ್ಚಿಕನ ನಮಗೆ ಖಾರ ಕಡಿಮೆ ಇರಬೇಕು. ನನ್ನ ಮುದ್ದೆ ಇನ್ನೂ ತೆಗ್ದಿಲ್ಲ, ಅದು ಬಿಸಿ ಬಿಸಿಲಿ ತೆಗೆದುಬಿಟ್ಟು ಹಾಕ್ಬಿಡ್ಬೇಕು. ಇಲ್ಲ ಅಂತಂದರೆ ಹಾಕಬಿಡ್ಬೇಕು ತಾನೆ. ನೀನು ಹಾಕೋತೀನಿ ಬಾ. ಈಗ ಮುದ್ದೆ ಕಟ್ಕೊಳ್ಳೋದೇನು ಭಾರಿ ದೊಡ್ಡ ವಿಷಯನಾ? ಅಷ್ಟೇ. ಈಗ ನೀಟಾಗಿ ಊಟ ಮಾಡಿಬಿಟ್ಟು ಮಲ್ಗೋದು. ಸ್ವಲ್ಪ ಹಿಂಗೆ ಓನ್ಸ್ಕೊಂಡ್ರೆ ನೀಟಾಗಿ ನಾದ್ದಂಗೆ ಆಗುತ್ತಲ್ಲ, ಗೊತ್ತಾಯ್ತಾ? ಆಯಿತು ಮೇಡಮ್. ಇವಾಗ ಮುದ್ದೆ ಸ್ವಲ್ಪ ತಣ್ಣಗೆ ಆಗೈತೆ, ಅಂದರೆ ಬಿಸಿನೇ ಸುತ್ತ. ಏನು ಗೊತ್ತಾ, ಕೆರೆದಿರೋ ಹಿಟ್ಟನ್ನು ಗಂಡಸ್ರಿಗೆ ಕೊಡಬಾರ್ದು ಅಂತ ಹೇಳೋರು ಮೊದಲೆಲ್ಲ. ಅದೇನಪ್ಪ, ನಮ್ಮಮ್ಮ ಯಾರೂ ಕೊಡ್ತಿರ್ಲಿಲ್ಲ ಹಂಗೆ. ಲಾಸ್ಟ್ ಮುದ್ದೆನ ಅಮ್ಮನೇ ತಿನ್ನೋದು, ಅಣ್ಣಂಗೆ ಕೊಡ್ತಿರ್ಲಿಲ್ಲ. ಅದೇನಂತ ಗೊತ್ತಿರಲಿಲ್ಲ. ಆದರೆ ಇನ್ನೂ ತಿಳ್ಕೊಂಡಿಲ್ಲ ನೀನು. ಇದನ್ನ ಬಾಣಲಿನೂ ಅಷ್ಟೇ, ಪಾತ್ರೆಗಳಿರ್ತಾವಲ್ಲ, ಅದು ಖಾಲಿ ಬಿಡಬಾರ್ದು, ಒಂದು ಚೂರಾರು ಹಾಕಬೇಕು, ಆಯಿತಾ? ಇದನ್ನು ನಮಸ್ಕಾರ ಮಾಡ್ಕೋಬೇಕು ಅಂತ ಪದ್ಧತಿ ಮೊದಲಿಂದನೂ. ಮೊದಲೆಲ್ಲ ಕಾಲಲ್ಲಿ ಒತ್ತಿ ಇಟ್ಕೊಂಡು ಮುದ್ದೆ ಉಣ್ಸೋರು, ನಮಸ್ಕಾರ ಮಾಡ್ಕೋಬೇಕು. ನಾವು ಯಾವಾಗಲೂ ಹಂಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಮೊದಲಿಂದನೂ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಹೇಳ್ಕೊಟ್ಟಿರೋ ಅಭ್ಯಾಸಗಳು. ಇದೂ ನನ್ನ ಮುದ್ದೆ. ಸ್ವಲ್ಪ ಬಿಸಿ ತಣ್ಣಗಾದರೆ ಈ ರೀತಿ ಬಂದ್ಬಿಡುತ್ತೆ, ಹೊಡ್ದಂಗೆ ಸ್ವಲ್ಪ. ಈಗ ಊಟ ಮಾಡೋದು. ಹಾಕೋ ನಿನ್ನ ತಟ್ಟೆಗೆ ಹಾಕು. ಇದು ನನ್ನ ತಟ್ಟೆಗೆ ಹಿಂಗೆ ಹಾಕ್ಕೊಂಡು ಏನು ಮುದ್ದೆ ತಣ್ಣಗೆ ಆಯಿತು ಪ್ರೀತಾ? ಇರಲಿ ಮಾಡು. ಸಾರು ಬಿಸಿ ಬಿಸಿ ಐತೆ, ಮತ್ತೆ ಬಿಸಿಗೆ ಇಟ್ಕೊಂಡಿದ್ದು ಕುದೀತೈತೆ ಸಣ್ಣ ಊರಿನಲ್ಲಿ ನೋಡಿ. ಇದು ನಾನೇ ತೊಗೊಳ್ತೀನಿ, ನೀನೇ ತಗೋ. ಬೇಡ, ಮುದ್ದೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಬೇಡ.
ನಮ್ಮಮ್ಮ ಆಲೂಗಡ್ಡೆ ತಿನ್ನಲ್ಲ ಏನಕ್ಕೆ? ನಾನು ಈ ಸಾಂಬಾರಲ್ಲಿ ತಿಂತೀನಿ, ಅದೇ ಹುಳಿ ಸಾಂಬಾರಿಗೆ ತಿನ್ನಕ್ಕಾಗಲ್ಲ ನನಗೆ, ಅದೇನು ಗೊತ್ತಿಲ್ಲ, ಭಾರಿ ಸ್ವೀಟ್ ಅನಿಸುತ್ತೆ. ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಸಾಂಬಾರೇ ಈ ಥರ ಕಾಳಿನ ಸಾಂಬಾರಿಗಿಲ್ಲ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್. ಸಾಂಬಾರ್ ಬದನೆಕಾಯಿ ಹಾಕಲ್ಲ. ಹಸಿ ಕಡ್ನಿಕಾಳು, ಹಸಿ ಅವರೆಕಾಳು, ಹಸಿ ಅಲಸಂದೆ ಕಾಳು, ಇದು ತೊಗರಿ ಕಾಳು, ಸಾರಿ, ಇವಕ್ಕೆಲ್ಲ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್. ಇವತ್ತಿನ ಸ್ಪೆಷಲ್ಲು ತೊಗರಿಕಾಳು ಸಾಂಬಾರು, ಬಿಸಿ ಬಿಸಿ ರಾಗಿ ಮುದ್ದೆ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.